ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಇಂದ ಲವ್, ಲೈಟ್ ಅಂಡ್ ಗ್ರಾಟಿಟ್ಯೂಡ್. ನಾವು ಚಕ್ರಗಳ ಬಗ್ಗೆ ಮಾತಾಡ್ತಿದ್ವಿ, ವಿಶುದ್ಧಿ ಚಕ್ರದವರೆಗೂ ಮಾತಾಡಿದ್ವಿ. ಈಗ ಆಜ್ಞಾ ಚಕ್ರದ ಬಗ್ಗೆ ಕೇಳ್ತೀನಿ ನಾನು ನಿಮ್ಮನ್ನ. ಆಜ್ಞಾ ಚಕ್ರ ಅಂತಂದ್ರೆ ಹುಪ್ಪಿನ ಮಧ್ಯ ಇರುವಂತ ಚಕ್ರ. ಇದನ್ನ ಥರ್ಡ್ ಐ ಚಕ್ರ ಅಂತ ಕೂಡ ಕರೀತಾರೆ. ಈ ಮೂರನೇ ಕಣ್ಣು ಅಂತ ಏನ್ ಹೇಳ್ತೀವಿ, ಅದು ಆಕ್ಟಿವೇಟ್ ಆಯ್ತು, ಓಪನ್ ಆಯ್ತು ಅಂತಂದ್ರೆ ತುಂಬಾ ವಿಷಯಗಳು ನಮಗೆ ತಾನಾಗಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಇಂಟ್ಯೂಷನ್, ವಿಷನ್ ಅಂತ ಏನ್ ಕರಿತೀವಿ. ಮತ್ತೆ ಮಹಾಜ್ಞಾನದ ದ್ವಾರ ಇದು ಅಂತ ಹೇಳ್ಬೋದು. ಸೊ ಮಹಾಜ್ಞಾನ, ಮಹಾವಿದ್ಯೆಗಳಿಗೆ ಇದು ತುಂಬಾ ಬೇಕಾಗುವಂತ ಚಕ್ರ. ಸೊ ಇದನ್ನ ಅನ್ಬ್ಲಾಕ್ ಮಾಡಿ, ಕ್ಲೆನ್ಸ್ ಮಾಡಿ, ಬ್ಯಾಲೆನ್ಸ್ ಮಾಡಿ, ಆಕ್ಟಿವೇಟ್ ಮಾಡಿ, ಆಕ್ಟಿವ್ ಸ್ಟೇಟ್ ಅಲ್ಲೇ ಇಟ್ಕೊಳ್ಳೋದು ಹೇಗೆ? ನಿಮ್ಗೆ ಗೊತ್ತಿರೋ ಉತ್ತರ ನೀವು ಹೇಳಿ. ನನ್ನ ಉತ್ತರ ಸಂಜೆ ನಾನು ನಿಮ್ಗೆ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಾನು ನಿಮ್ಮ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಇಂದ ಲವ್, ಲೈಫ್ ಅಂಡ್ ಗ್ರಾಟಿಟ್ಯೂಡ್.